ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀತೂಸ್ ಕಿಚನ್. ಇವತ್ತು ಓಟ್ಸಿಂದ ಒಂದು ಸೂಪರಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಇವಾಗ 1.5 ಕಪ್ಪಷ್ಟು ಓಟ್ಸ್ ತೊಗೊಳ್ತಾ ಇದ್ದೀನಿ, ಕ್ವಿಕ್ ಓಟ್ಸ್. ಇದಕ್ಕೆ ನಾನು 1 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನಾವು ತುಂಬ ಈಸಿ ರೆಸಿಪಿ, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಬ್ರೇಕ್ಫಾಸ್ಟ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು. ನಿಮ್ಗೆ 5 ನಿಮಿಷಕ್ಕೆಲ್ಲ ರೆಸಿಪಿ ರೆಡಿ ಆಗುತ್ತೆ. ಈ ರೀತಿ ನೀಟಾಗಿ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು 10-15 ನಿಮಿಷ ನೆನೆಯೋಕೆ ಬಿಡಿ. ನೆಕ್ಸ್ಟ್ ಇದು 10-15 ನಿಮಿಷ ನೆನೆದ ಮೇಲೆ ಈ ರೀತಿ ನೀಟಾಗಿ ನೀರೆಲ್ಲ ಹೀರಿರುತ್ತೆ ನೋಡಿ. ಇವಾಗ ನಾವು ಇದನ್ನು ಪರ್ಫೆಕ್ಟಾಗಿ ನೆಂದಿದೆ ನೋಡಿ, ಕರೆಕ್ಟಾಗಿ ಚೆನ್ನಾಗಿ ನೆಂದಿದೆ. ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ದೋಸೆ ಬ್ಯಾಟರ್ ರೀತಿ ನಾವು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡ್ಬೋದು, ತುಂಬ ಈಸಿ ಇರುತ್ತೆ ರೆಸಿಪಿ. ನೀವು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಈ ರೆಸಿಪಿನ. ನೋಡಿ ಎಷ್ಟು ಬೇಗ ಆಗುತ್ತೆ ರೆಸಿಪಿ ಅಂದರೆ, ಅಷ್ಟು ಟೇಸ್ಟ್ ಕೂಡ ಇರುತ್ತೆ. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಬೇಗ ಆಗುತ್ತೆ. ಯಾರು ಬೇಕಾದರೂ ಈ ರೆಸಿಪಿನ ಟ್ರೈ ಮಾಡ್ಬೋದು. ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಅಡುಗೆ ಕಲಿಯೋರಾಗಿದ್ದರೂ ಪರವಾಗಿಲ್ಲ, ಈ ರೆಸಿಪಿನ ಅವರೇ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ತುಂಬ ಬೇಗನೆ ಆಗುತ್ತೆ ನೋಡಿ. ಈ ರೀತಿ ಅದನ್ನು ಜಾರ್ಗೆ ಹಾಕ್ಕೊಂಡು ನಾವು ದೋಸೆ ಹಸಿಟ್ಟಿನ ರೀತಿ ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೇನು 2-3 ರೌಂಡ್ಗೆಲ್ಲ ನಿಮಗೆ ಇದು ಪೇಸ್ಟು ರೆಡಿಯಾಗಿ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಈ ರೀತಿ ದೋಸೆ ಹಸಿಟ್ಟಿನ ರೀತಿಲಿ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಮನೇಲಿ ಟ್ರೈ ಮಾಡಿ ಒಂದು ಸಲ ಈ ರೆಸಿಪಿನ. ನೀವೇ ಬಂದು ನನಗೆ ಕಮೆಂಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ನೀಟಾಗಿ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ. ಇದನ್ನು ನೆಕ್ಸ್ಟ್ ನಾನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇಷ್ಟೊಂದು ವೀಡಿಯೋಸ್ನ ನನ್ನ ಚಾನಲಲ್ಲೇ ಹಾಕಿದ್ದೀನಿ ನೋಡಿ. ಎಲ್ಲ ವೀಡಿಯೋಸ್ನ ನೋಡಿ ಒಂದು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ, ನೀವು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೋಡಿ. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಸಿಟ್ಟಿನ ಅದೇ ಬರೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ. ನೆಕ್ಸ್ಟ್ 2 ಈರುಳ್ಳಿ ನಾನು ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ನೆಕ್ಸ್ಟು ಒಂದು ಅರ್ಧ ಆಲೂಗಡ್ಡೆ ತೊಗೊಂಡಿದ್ದೀನಿ, ಹಸಿ ಆಲೂಗಡ್ಡೆ. ಇದು ಕೂಡ ನಾನು ತುರಿದು ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಆಲೂಗಡ್ಡೆ ತುರಿದು ಹಾಕೋದ್ರಿಂದ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಫ್ಲೇಕ್ಸ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದೇ ಚಿಲ್ಲಿ ಫ್ಲೇಕ್ಸ್ ಆಗುತ್ತೆ ನೋಡಿ. ಈ ರೀತಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ತುಂಬ ಈಸಿ ಇದೆ ರೆಸಿಪಿ. ನೀವು ನೋಡ್ತಾ ಇರ್ಬೋದು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು, ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಡೈಲಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ತಲೆನೋವಾಗುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಳ್ಳೋದಕ್ಕೆ ಟೈಮ್ ವೇಸ್ಟ್ ಆಗೋಗುತ್ತೆ ನೋಡಿ. ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ. ನಾವು ನೆಕ್ಸ್ಟ್ ಬನ್ನಿ ಹಂಚಿ ಇಟ್ಬಿಟ್ಟು ಒಲೆ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹೆಂಚೆಲ್ಲ ಚೆನ್ನಾಗಿ ಕಾದಿದೆ. ಈ ರೀತಿ ಎಣ್ಣೆ ಹಾಕಿದ್ಮೇಲೆ ನೀವು ಹಸಿ ಹಿಟ್ಟ ನೋಡಿ ಸ್ವಲ್ಪ ಹಾಕ್ಕೊಳ್ಳಿ. ನೀಟಾಗಿ ನೀವು ಇವಾಗ ನೀಟಾಗಿ ದೋಸೆ ರೀತಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ. ಹಂಚಿ ಇಟ್ಕೊಳ್ಳೋದಾಗಲಿ ಅಥವಾ ಸೀದೋಗೋದಾಗಲಿ ಅಥವಾ ತಳೆ ಹಿಡಿತು ಅಂತ ಹೇಳೋದು ಏನೂ ಚಾನ್ಸ್ ಬರೋಲ್ಲ. ತುಂಬ ಸುಲಭವಾಗಿ ದೋಸೆ ಎದ್ದೇಳುತ್ತೆ. ನೀವು ನೋಡ್ತಾ ಇರ್ಬೋದು, ತುಂಬ ಈಸಿ ಇದೆ ಅಲ್ವಾ ರೆಸಿಪಿ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೋಡಿ. ತುಂಬ ಈಸಿ ಇದೆ, ಕ್ರಿಸ್ಪಿಯಾಗಿರುತ್ತೆ. ತಿನ್ನೋದಕ್ಕಂತೂ ನೀವು ಇದು ತಿಂತಾಯಿದ್ರೆ ನಿಜ ಹೇಳಬೇಕು ಅಂದರೆ ಆಮ್ಲೆಟ್ ತಿನ್ನೋ ಫೀಲ್ ಬರುತ್ತೆ ನಿಮಗೆ, ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ಈ ರೀತಿ ನೀಟಾಗಿ ಬೆಂದಿದೆ ನೋಡಿ. ಇಷ್ಟು ಬೆಂದರೆ ಸಾಕು ನಮಗೆ. ತುಂಬ ಟೇಸ್ಟಿಯಾದ ಓಟ್ಸ್ ದೋಸೆ ಚೆನ್ನಾಗಿರುತ್ತೆ. ನೀವು ಇದು ಬೆಳಗ್ಗೆ ಸಂಜೆ ಕೂಡ ತಿನ್ಬೋದು. ಮಕ್ಕಳಿಗಂತೂ ನೀವು ಒಂದು ಮಾಡಿಕೊಟ್ರೆ ಇನ್ನೂ ಬೇಕು ಅಂತ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ನೀವೇ ನೋಡ್ತಾ ಇರ್ಬೋದಲ್ವಾ ಎಷ್ಟು ಈಸಿಯಾಗಿದೆ ರೆಸಿಪಿ ಅಂತೇಳಿ. ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಬರೀ ವೀಡಿಯೋಸ್ ನೋಡೋದಲ್ಲ, ವೀಡಿಯೋಸ್ ನೋಡಿದ್ಮೇಲೆ ನನಗೆ ಲೈಕ್ ಮಾಡಬೇಕು. ಇದೇ ರೀತಿ ಕೆಲವ್ರಿಗೆ ಎಷ್ಟೋ ಜನಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಮನೇಲಿ ಓಟ್ಸಿದ್ರು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆವಾಗ ಈ ರೀತಿ ನೀವು ದೋಸೆ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ತುಂಬ ಪರ್ಫೆಕ್ಟಾಗಿದೆ ಇದು ನೋಡಿ. ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ನೋಡಿ. ನೀವು ಬರೀ ನನ್ನ ವೀಡಿಯೋಸ್ನ ವಾಚ್ ಮಾಡೋದಲ್ಲ, ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ, ಅವಾಗ ನೀವು ಎಲ್ಲ ವೀಡಿಯೋಸ್ನ ನೋಡ್ಬೋದು ನೋಡಿ. ಇಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂದರೆ ಒಂದಲ್ಲ, ಹಿಂದೆ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.